ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ವಿಡಿಯೋ ಕ್ಲಿಪ್ ಪ್ಲೇ ಆಗುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ಹೆಣ್ಮಕ್ಳ ಬಗ್ಗೆ ಎಲ್ಲ ಸುಮ್ಮನೆ ಮಾತಾಡಕ್ ಹೋಗ್ಬೇಡ. ಹೆಣ್ಮಕ್ಳಿಗೆ ಒಂದು ಗೌರವ. ಯಾರು ಮಾತಾಡ್ತಾರಂತ ಮುಖ ನೋಡಿ. ಮೇನ್ ಅಧ್ಯಕ್ಷರ ಆಮೇಲೆ ಇದಕ್ಕೆ ಎಲ್ಲದಕ್ಕಿಂತಲೂ ಇದಕ್ಕೆ ರೈಟ್ರ್ ಯಾರು ಅಂದ್ರೆ ನಮ್ಮ ವೆಂಕಟ್ ಸರ್ ಮಜಾ ಭಾರತಕ್ಕೆಲ್ಲ ಬರೀತಾ ಇದ್ರಲ್ಲ, ತುಂಬಾ ಒಳ್ಳೆ ಚಿಕ್ಕಲಿಗೆ ಮಜಾ ಭಾರತಕ್ಕೆ ಕಾಮಿಡಿ ಟಾಕೀಸ್ಗೆಲ್ಲ ಬರ್ತಾರಂತ ನಮ್ಮ ವೆಂಕಟ್ ಸರ್ ತುಂಬಾ ನಮ್ಮ ಇದೆಲ್ಲ ಗೊತ್ತಿರೋದ್ರಿಂದ ಒಳ್ಳೆ ಸಾಗರ ಬರ್ದವ್ರೆ. ಏನು ಅಂದ್ರೆ ಟೈಟ್ಲ್ ಮಾತ್ರ ಕೊಡುತ್ತ ನನ್ನ ಮಕ್ಕಳು, ಇರೋರು ಯಾರು ಕೊಡುತ್ತಲ್ಲ. ನಿಂತಿದ್ದಿ ಕರೆಕ್ಟ್. ನಾನಂತೂ ಕುಡಿಯಲ್ಲಪ್ಪ, ನಾನು ಯಾವತ್ತೂ ಕುಡ್ದು ಇಲ್ಲ. ನನ್ಗೆ ಅದು ಹೆಂಗಿರುತ್ತೆ, ಹೌದು ಟೇಸ್ಟು ಹೆಂಗಿರುತ್ತೆ ಟೇಸ್ಟು ಏನಪ್ಪ ನಿಮ್ಮಂತವ್ರು ಗೊತ್ತು, ನಮಗೆ ಗೊತ್ತ. ಅಲ್ಲ, ನನ್ಗೂ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಮಹಾತ್ಮ ನೋಡಪ್ಪ ಇಲ್ಲ ನಿಂತವ್ರೆ. ಇದು ಬರೀ ಕಲಾವಿದ್ರು ಅಷ್ಟೇ ಅಲ್ಲ ಕೊಡುತ್ತ ನನ್ನ ಮಕ್ಕಳು. ಡಿ ಚಿತ್ರತಂಡ ಡೈರೆಕ್ಟ್ರು, ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಮೇನ್ ಅಸೋಸಿಯೇಟ್ ಡೈರೆಕ್ಟರ್ ಅಲ್ಲ, ಅಲ್ಲಿಂದಲೇ ಶುರುವಾಗಿರೋದು ಇದು ಹುಡುಕ್ತಲ್ ಮಕ್ಕಳು ಅಂತ. ವಿಡಿಯೋ ಕ್ಲಿಪ್ ನೋಡಿದ್ರಿ ಅನ್ಸುತ್ತೆ. ಚೈತ್ರ ಕೊಟ್ಟೂರ್ ಅವ್ರು ಇದಾರೆ, ಚಂದ್ರಣ್ಣ ಇದಾರೆ, ಬಿಗ್ ಬಾಸ್ 12 ಸೀಸನ್ ಈಗಿನ ಕಂಟೆಸ್ಟೆಂಟ್ ಶಾರ್ಟ್ಲಿ. ಅದಾದ್ಮೇಲೆ ವಿನೋದ್ ಗೋಬ್ರಿಗಾಲ ಇದಾರೆ. ಇವ್ರು 3 ಜನ ಇದಾರೆ, ಅವ್ರ ಜೊತೆಗೆ ಸುಮಾರು ಜನ ಇದಾರೆ. ಎಲ್ಲಿದ್ದಾರೆ? ದೇವಸ್ಥಾನದಲ್ಲಿದ್ದಾರೆ. ಯಾಕಿದ್ದಾರೆ? ಕುಡುಕ್ ನನ್ ಮಕ್ಳು ಫಿಲಂ ಇದೆಯಲ್ಲ, ಅದ್ರದ್ದು ಫಿಲಂ ಮುಗ್ದಿದೆ ಅನ್ಸುತ್ತೆ. ಅದ್ರ ಪ್ರಮೋಷನ್ಗೋ ಏನೋ ಸ್ಟಾರ್ಟ್ ಮಾಡ್ಬೇಕು ಅಂತ ಉದ್ದೇಶಕ್ಕೇನೋ ದೇವರ ಆಶೀರ್ವಾದ ತಗೊಳಕ್ ಬಂದಿದ್ದಾರೆ. ಸೊ ಇಷ್ಟಕ್ಕೆ ಬಂದಿದಾರಲ್ವಾ, ಕುಡುಕ್ ನನ್ ಮಕ್ಳು ಒಳ್ಳೆ ಟೈಟಲ್ ಕೊಟ್ಟಿದ್ದಾರೆ. ಆ ಫಿಲಂಗೆ ಹೇಗ್ ಬಂದಿದ್ದಾರೆ ಚೈತ್ರ ಕೊಟ್ಟೂರ್ ಅವ್ರು ನೋಡಿ ಅಲ್ಲಿ. ಅದು ಎಲ್ಲಿಗೆ ಬಂದಿದ್ದಾರೆ? ಫಿಲಂ ಪ್ರಮೋಷನ್ಗೆ ಹೋಗುವಾಗ ಸಹಜವಾಗಿ ಹೀರೋ ಅಥವಾ ಹೀರೋಯಿನ್ ಆದ್ರೆ ಒಂದು ಪ್ಯಾಷನೆಟ್ ಆಗಿ ಶೈಲಿಸ್ಟ್ ಆಗಿ ಹೋಗೋದು ಸಹಜ, ಪ್ರಮೋಷನ್ಗೆ ಹೋದಾಗ, ಪಬ್ಲಿಕ್ಗೆ ಹೋದಾಗ. ಆದ್ರೆ ದೇವಸ್ಥಾನಕ್ಕೆ ಬಂದಾಗ ಹೇಗ್ ಬರ್ಬೇಕು, ಹೆಂಗ್ ಬರ್ಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಬೇಡವಾ? ಇವನ್ ಚೈತ್ರ ಕೊಟ್ಟೂರ್ ಈಸ್ ಆಲ್ಸೋ ಎ ಬಿಗ್ ಬಾಸ್ ಸೀಸನ್ 9 or 10 ಅಲ್ಲ ಕಂಟೆಸ್ಟೆಂಟ್ ಆಗಿದ್ದು ಹೊರಗಡೆ ಬಂದಾಗ ಸಮಾಜದಲ್ಲಿ ಇರ್ತೀರಿ, ಯಾವ ಜಾಗಕ್ಕೆ ಹೇಗೆ ಯಾವ ತರ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾಕ್ರಿ ಫಿಲಂ ಇಂಡಸ್ಟ್ರಿಗೆಲ್ಲ ಹೋಗಿ ಗಬ್ಬೆಳ್ಸಾಕ್ತಿರಿ? ನೀವು ಹಾಕ್ಬೇಡಿ ಅಂತ ಹೇಳ್ತಿಲ್ಲ, ಇದನ್ನ ಹಾಕಿ, ಎಲ್ಲಿಗೆ ಹೇಗೆ ಹಾಕ್ಬೇಕು ಹಾಗೆ ಹಾಕಿ. ನಿಮಗೂ ಕೂಡ ರೈಟ್ಸ್ ಇದೆ, ಅದ್ರ ಜೊತೆಗೆ ನನಗೂ ಮಾತಾಡಕ್ ರೈಟ್ಸ್ ಇದೆ, ಅದ್ರ ಜೊತೆಗೆ ವ್ಯೂವರ್ಸ್ಗೆ ಕಮೆಂಟ್ ಹಾಕಕ್ಕೂ ಅಷ್ಟೇ ರೈಟ್ಸ್ ಇದೆ. ಎಲ್ಲರಿಗೂ ಅಷ್ಟೇ ರೈಟ್ಸ್ ಇದ್ದಾಗ ಆ ಒಂದು ರೈಟ್ಸ್ ನ ಹೇಗ್ ಉಪಯೋಗಿಸ್ಕೊಬೇಕು, ಯಾವ ಸ್ಥಳಕ್ಕೆ ಹೇಗ್ ಉಪಯೋಗಿಸ್ಕೋಬೇಕು, ಪಬ್ಗೋ ಕ್ಲಬ್ಗೋ ಎಲ್ಲ ಹೋಗುವಾಗ ಹಾಕಬಹುದು, ಅಥವಾ ಪಬ್ಲಿಕ್ ಅಲ್ಲೋ ಇದು ಪ್ರಮೋಟ್ ಮಾಡುವಾಗ ಹೋಗುವಾಗ್ಲೂ ಹಾಕಬಹುದು. ಅದ್ರ ಜೊತೆಗೆ ಇನ್ನ ಊರು ಚಂದ್ರಣ್ಣ ಗೊಬ್ರಗಾಲ ಅವರೆಲ್ಲ ಒಳ್ಳೆ ಕಾಮಿಡಿ ಮಾಡ್ತಾವ್ರ ದೇವಸ್ಥಾನದಲ್ಲಿ, ಗಂಟೆ ಅಳ್ಳಾಡಿಸ್ತಾವ್ರ ದೇವಸ್ಥಾನದ. ಅಬ್ಸರ್ವ್ ಮಾಡಿ, ಕೇಳಿಸುತ್ತೆ. ಪುರೋಹಿತರು ಪಾಪ ಶ್ಲೋಕ ಹೇಳ್ತಾವ್ರೆ. ಗಣಪತಿ ದೇವಸ್ಥಾನದಲ್ಲಿ ಯಾವ್ದೋ ಒಂದು ಏರಿಯಾದಲ್ಲಿ ಇದಾರೆ ಅನ್ಸುತ್ತೆ. ಪುರೋಹಿತರು ಶ್ಲೋಕ ಹೇಳ್ತಾವ್ರೆ, ಗಂಟೆ ಅಳ್ಳಾಡಿಸ್ತಾವ್ರೆ. ಕುಡುಕ್ರ ಸಂಘದ ಅಧ್ಯಕ್ಷರು, ಕುಡ್ಕಿ ಸಂಘದ ಅಧ್ಯಕ್ಷರು, ಚೈತ್ರ ಕೊಟ್ಟವರು ಕುಡ್ಕಿ, ಅವೆಲ್ಲ ಬೇಕಾ ಅಲ್ಲಿ? ಇದನ್ನ ಮಾತಾಡಿ ಬೇಡ ಅಂತ ಹೇಳ್ತಿರೋದಲ್ಲ. ನೋಡಿ, ಒಂದ್ ಪ್ರೆಸ್ ಮೀಟ್ ಕರೆದಾಗ ಇದನ್ನ ಬೇಕಾದ್ರೆ ಮಾತಾಡ್ಬೋದಪ್ಪ, ಅದಕ್ಕೊಂದು ತೂಕ ಇರುತ್ತೆ. ಆ ಟೈಮಲ್ಲಿ ಒಂದು ಕಾಮಿಡಿ ಮಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ. ದೇವಸ್ಥಾನದ ಮುಂದೆ ಹೋಗಿ ಆ ದೇವರ ಆಶೀರ್ವಾದ ತಗೊಳ್ಳೋ ಸಮಯದಲ್ಲಿ ನೀವು ಇದನ್ನೆಲ್ಲ ಮಾತಾಡಿದ್ರೆ ದೇವಸ್ಥಾನದಕ್ಕೆ ಹೋಗಿ ಬೆಲೆ ಕೊಟ್ಟಂಗಾಗತ್ತಾ? ನಮ್ಮ ಹಿಂದೂ ಧರ್ಮಕ್ಕೆ ಬೆಲೆ ಕೊಟ್ಟಂಗಾಗತ್ತಾ? ಪುರೋಹಿತರಿಗೆ ಬೆಲೆ ಕೊಟ್ಟಂಗಾಗತ್ತಾ? ಆ ಸ್ಥಳಕ್ಕೆ ಹೋಗಿ ನಮ್ ಧರ್ಮ ಏನ್ ಹೇಳುತ್ತೆ, ಆ ಧರ್ಮ, ನಮ್ ಕಲ್ಚರ್ ಏನ್ ಹೇಳುತ್ತೆ, ಆ ಕಲ್ಚರ್ನ ಫಾಲೋ ಮಾಡಿದ್ರೆ ಹೆಂಗ್ ರೆಡಿಯಾಗಿ ಹೋಗ್ಬೇಕ್ರಿ? ಚೈತ್ರ ಕೊಟ್ಟವ್ರು ಸ್ಯಾರಿ ಹಾಕೊಂಡು ಹೋದ್ರೆ ಎಷ್ಟು ಲಕ್ಷಣವಾಗಿ ಕಾಣ್ತೀರಿ ರೀ, ಅದ್ಭುತವಾಗಿ ಕಾಣ್ತೀರಿ. ಪಕ್ಕದಲ್ಲಿ ಒಂದು ಹುಡುಗಿ ಇದೆ ನೋಡಿ ಹೆಂಗ್ ಕಾಣ್ತಾ ಇದೆ ಅಂತ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸ್ತಾರೆ. ಯಾವ್ಯಾವ ಜಾಗಕ್ಕೆ ಹೆಂಗ್ ಹೋಗ್ಬೇಕು, ಹಂಗಂಗೆ ಹೋಗ್ಬೇಕು, ಹಂಗಂಗೆ ಮಾಡ್ಬೇಕು. ಕಮೆಂಟ್ ಹಾಕಕ್ಕೂ ಫ್ರೀ ಸಿಗುತ್ತೆ, ಹಂಗ ಕಮೆಂಟ್ಗಳು ಬೀಳ್ತಿರುತ್ತೆ ನೋಡಿ. ಆಲ್ರೆಡಿ ನಿಮ್ ಮನ್ಸಿಗೆ ಬಂದಂಗೆ ಯಾವ್ಯಾವ ಸ್ಥಳಕ್ಕೆ ಹೆಂಗಂಗ ಹೋದ್ರೆ ಅದಲ್ಲ. ನಮ್ ಸಂವಿಧಾನನೂ ಇದೆ, ನನ್ನ ಇಷ್ಟ ಅಂತ ನೀವ್ ಹೇಳ್ಬೋದು. ಆದ್ರೆ ನಾವು ಸಮಾಜದೊಳಗಡೆ ಒಂದು ಚೌಕಟ್ಟೊಳಗಡೆ ಬದುಕ್ತಾ ಇರ್ತೀವಿ. ನಾವು ಹಿಂದೂಗಳು, ದೇವರು ಅಂತ ಹೇಳಿದ್ರೆ ಅದ್ರದೇ ಆದ ಒಂದು ಕನೆಕ್ಷನ್ ಇದೆ, ಸಂಬಂಧ ಇದೆ. ಸುಮಾರು ದೇವಸ್ಥಾನಗಳಿಗೆ ಪಂಚೆ ಹಾಕೊಂಡ್ ಬನ್ನಿ ಅಂತ ಹೇಳ್ತಾರೆ, 3/4 ಹಾಕೊಂಬರ್ಬೇಡಿ ಅಂತ ಹೇಳ್ತಾರೆ. ಅಬ್ಸರ್ವ್ ಮಾಡಿದಿರಲ್ವ ಟೆಂಪಲ್ಗಳಲ್ಲಿ? ನಿಮ್ಗೇನ್ ಅನ್ಸುತ್ತೆ ವೀಕ್ಷಕರೇ? ಅದನ್ನ ಕಮೆಂಟ್ ಮಾಡಿ. ಈ ವಿಚಾರ ಪ್ರಸ್ತಾಪ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ವಿಡಿಯೋ ಮಾಡಿದ್ದು. ನಿಮ್ಗೇನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ವಂದನೆಗಳು.